ವಿದ್ಯಾಪೋಷಕ ವಿದ್ಯಾರ್ಥಿನಿ. ನಾನು ಮುಂಚೆ ತುಂಬ ಸಣ್ಣ ಮನೆಯಲ್ಲಿದ್ವಿ. ಆ ಮನೆ ತುಂಬ ಕಷ್ಟದಲ್ಲಿತ್ತು. ಆ ಮನೆಯಲ್ಲಿ ಇರಬೇಕಾದ್ರೆ ಒಂದೇ ರೂಮು, ಅದರಲ್ಲೆಲ್ಲದಕ್ಕೂ ಕಷ್ಟ ಆಗ್ತಿತ್ತು. ಇಲ್ಲಿ ಮಣ್ಣು ಸಹ ಅಂದರೆ ಮಳೆಗಾಲ ಬಂದದ್ರಿಂದ ಎಲ್ಲ ಮಣ್ಣು ಸಹ ಜರಿತಿತ್ತು. ಅಲ್ಲಿರ್ಲಿಕ್ಕೆ ಆಗ್ತಿರ್ಲಿಲ್ಲ. ಅಪ್ಪನಿಗೆ ಸಹ ಹುಷಾರಿರಲಿಲ್ಲ. ಅಮ್ಮ ಮಾತ್ರ ಕೆಲಸಕ್ಕೆ ಹೋಗಿ ನಮ್ಮನ್ನು ಸಾಕ್ತಿದ್ರು. ಅಪ್ಪನಿಗೆ ಮದ್ದಿಗೆ ತುಂಬ ಖರ್ಚಾಗ್ತಿತ್ತು. ಈ ಮನೆ ಅದು ಬೀಳಲಿಕ್ಕೆ ಆಗ್ತದಂತ ಆಗ್ತಿತ್ತು. ಆಮೇಲೆ ನಾನು ಅದನ್ನು ಹೋಗಿ ಮುರಳಿ ಸರ್ ಹತ್ರ ಹೇಳಿದೆ. ಅವರು ಹೇಳಿದ ತಕ್ಷಣ ಒಂದು ವಾರದೊಳಗೆ ಅವರು ಗಂಗಾಧರ್ ಸರ್ ಮತ್ತು ನಾರಾಯಣ್ ಸರ್ ಅವರು ಮನೆ ಬಂದು ನೋಡಿದರು. ನೋಡಿದ ಮೇಲೆ ನಮಗೆ ಮನೆ ಕಟ್ತೇನಂತ ಹೇಳಿದರು. ಆಗ ತುಂಬ ಖುಷಿಯಾಯಿತು, ನಮಗೊಂದು ಹೊಸ ಮನೆ ಆಗ್ತದೆ ಅಂತ. ಅದನ್ನು ಪೇಜಾವರ ಶ್ರೀಗಳು ಮಾಡಿಕೊಟ್ಟದಕ್ಕೆ ತುಂಬ ಧನ್ಯವಾದಗಳು. ಹಾಗೂ ಗುರುರಾಜ್ ಅಮ್ಮಿಂಗ್ ದಂಪತಿಗಳಿಗೂ ನನ್ನ ಧನ್ಯವಾದಗಳು. ನಿಮ್ಮಿಂದಾಗಿ ನಮಗೆ ಒಂದು ಒಳ್ಳೆಯ ಮನೆ ಆಗಿದೆ. ಇಲ್ಲದಿದ್ದರೆ ನಮಗೆ ಇಷ್ಟು ಒಳ್ಳೆಯ ಮನೆ ಆಗ್ತಿರಲಿಲ್ಲ. ನಾವು ಆ ಸಣ್ಣ ಮನೆಯಲ್ಲೇ ಇರಬೇಕಿತ್ತು. ನಮಗೆ ಕರೆಂಟ್ ಸಹ ಇರಲಿಲ್ಲ. ನಿಮ್ಮಿಂದಾಗಿ ನಮಗೆ ಕರೆಂಟ್ ಸಹ ಆಯಿತು. ತುಂಬ ಧನ್ಯವಾದಗಳು ಸರ್. ಮುಂದೆ ನಾನು ಕಲಿತಾದ ಮೇಲೆ ನನ್ನಿಂದಾದ ಸಹಾಯವನ್ನು ವಿದ್ಯಾಪೋಷಕಿಗೆ ಮಾಡ್ತೇನೆ. ಹಾಗೂ ನನ್ನ ಥರನೇ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡ್ತೇನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಲ್ರಿಗೂ ಧನ್ಯವಾದಗಳು. ನಮ್ಮ ಗುರುಗಳು ಒಂದು ಮಾತು ಹೇಳ್ತಾ ಇದ್ರು, ಸಮಾಜದಲ್ಲಿ ನಾವು ಹೇಗಿರಬೇಕು. ಮಣ್ಣಿನ ಪ್ರದೇಶ ಇದೆ, ಇಲ್ಲಿ ಒಂದು ದೊಡ್ಡ ಹೊಂಡ ಮಾಡ್ತೇವೆ, ಎತ್ತಿ ಅಲ್ಲಿ ಹಾಕ್ತೇವೆ. ಹೊಂಡವಾಗಿ ಉಳಿಯುತ್ತೆ, ಅಲ್ಲಿ ಅದು ದಿನ್ನೆಯಾಗಿ ಉಳಿಯುತ್ತೆ. ಅದೇ ಸರೋವರಕ್ಕೆ ಹೋಗಿ ಒಂದು ಬಕೆಟ್ ನೀರು ಎತ್ತಿ ಇನ್ನೊಂದು ಕಡೆ ಹಾಕಿದೆವು ಅಂತಂದರೆ, ನೀವು ಒಂದು ಬಕೆಟ್ ನೀರು ಎತ್ತಿದ್ದೀರಿ, ಅಲ್ಲಿ ಆ ತಗ್ಗು ಉಳಿದಿರೋದಿಲ್ಲ. ಎತ್ತಿ ಆ ಕಡೆ ಹಾಕಿದ್ದು ಸುರಿದಿದ್ದೀರಿ, ಅಲ್ಲಿ ದಿನ್ನೆಯಾಗಿರೋದಿಲ್ಲ. ಇಲ್ಲಿ ತೆಗೆದ್ರು ಹೊಂಡ ಇರುವುದಿಲ್ಲ, ಅಲ್ಲಿ ಎತ್ತಿ ಸುರಿದ್ರು ಅಲ್ಲಿ ದಿನ್ನೆ ಇರೋದಿಲ್ಲ. ಏನಾಗತ್ತೆ, ಒಂದು ಬಕೆಟ್ ನೀರು ತೆಗೆದ ತಕ್ಷಣ ಆ ಭಾಗಕ್ಕೆ ಎಲ್ಲ ಕಡೆಯಿಂದ ನೀರು ಓಡೋಡಿ ಬಂದು ಆ ಹೊಂಡವನ್ನು ಭರ್ತಿ ಮಾಡಿಬಿಡುತ್ತೆ. ಆ ಕಡೆ ನೀವು ಸುರಿದಿರಿ ಅಂತಂದರೆ ಆ ಜಾಗದಲ್ಲಿ ದಿನ್ನೆಯಾಗಿರೋದಿಲ್ಲ. ಆ ನೀರು ದೊಡ್ಡ ಸಂಚಲನ ಉಂಟಾಗಿ ಆ ನೀರು ಎಲ್ಲ ಕಡೆ ಪ್ರಸರಿಸಿ ಏಕರೂಪದಲ್ಲಿ ನಮ್ಮನ್ನು ನಿಲ್ಲತ್ತೆ. ಸಮಾಜದಲ್ಲಿ ನಾವು ಹಾಗಿರಬೇಕು. ಹೊಂಡವಾಗಿರಬಾರ್ದು, ದಿನ್ನೆಯಾಗಿ ಉಳಿಬಾರ್ದು. ಏನಿದೆ ಸಂಪತ್ತನ್ನು ನಾವು ಎಲ್ಲರೂ ಕೂಡ ಹಂಚಿಕೊಂಡು ಉಪಯೋಗಿಸಬೇಕು. ಎಲ್ಲಿಯೂ ತಗ್ಗು ಇರಬಾರ್ದು, ಎಲ್ಲಿಯೂ ದಿನ್ನೆ ಇರಬಾರ್ದು. ನಾವೆಲ್ಲ ಆ ರೀತಿ ನಾವು ಸಮಾಜಕ್ಕೆ ಕರೆ ಕೊಡದೇನೆ ನಾವು ಸ್ಪಂದಿಸಬೇಕು. ಸಮಾಜದಿಂದ ನಮಗೆ ಕರೆ ಬರೋದಲ್ಲ, ನಾವೇ ಸ್ಪಂದಿಸಿ ಇದನ್ನು ಮಾಡಬೇಕು. ಪ್ರಾಯಃ ಇವತ್ತು ಈ ಸಂಸ್ಥೆಯಲ್ಲಿ ದುಡಿಯುವವರು ಎಲ್ಲರೂ ಕೂಡ ಇವತ್ತು ಆ ಮಕ್ಕಳು ಏನು ಸ್ಥಿತಿಯಲ್ಲಿ ಇದ್ದಾರೋ ಆ ಸ್ಥಿತಿಯನ್ನೆಲ್ಲ ಅನುಭವಿಸಿ ಬಂದವರು. ನಾವು ನಮ್ಮನ್ನು ಕೂಡ ಗುರಿಯಾಗಿ ಇಟ್ಟುಕೊಂಡು ಹೇಳ್ತಾ ಇದ್ದೇವೆ. ಪೂರ್ವಾಶ್ರಮದಲ್ಲಿ ನಾವು ಸಣ್ಣವರಿರುವಾಗ ನಾವು ಮಣ್ಣಿನ ಮುದ್ದೆಯನ್ನು ಮಾಡಿ ಗೋಡೆ ಕಟ್ಟಿ ಮನೆಯಲ್ಲಿ ವಾಸ ಮಾಡಿದವರು. ಹಾಗಾಗಿ ಇಂಥ ಸಮಸ್ಯೆ ಏನು ಅನ್ನೋದು ಪ್ರಾಯಶಃ ಎಲ್ಲರೂ ಕೂಡ ಅರಿತವರಾದ್ದರಿಂದಾಗಿ ಸಮಸ್ಯೆ ಇರುವ ಕಡೆಗೆ ಎಲ್ಲರೂ ಕೂಡ ನೆರವಿಗೆ ಧಾವಿಸಿ ಬರ್ತಾ ಇದ್ದಾರೆ. ಅದಷ್ಟು ಮಾಡಬೇಕು ಅಂತಂದರೆ ಒಬ್ಬರು ಸಮರ್ಥವಾದ ಯೋಜಕರೊಬ್ಬರು ಬೇಕು. ಆ ಯೋಜಕರು ಇದ್ದಾರೆ ಅಂತಂದರೆ ಸಮಾಜದಲ್ಲಿ ಇಂತಹ ಅನೇಕ ಮಂದಿ ಇದ್ದಾರೆ. ಕೊಡುವ ಸಹಾಯವು ಕೂಡ ಅದು ದುರುಪಯೋಗ ಆಗುವಂತಹದ್ದು ಅನೇಕ ಕಡೆ ಕಂಡಾಗ ಅಂತಹ ಸತ್ಪ್ರವೃತ್ತಿಗೆ ಮುಂದಾಗುವ ಜನ ಕಡಿಮೆ. ಇವತ್ತು ಯಕ್ಷಗಾನ ಕಲಾರಂಗ ಅದು ಅನೇಕ ಮುಖಗಳಿಂದ ಸಮಾಜ ಸೇವೆಗೆ ತೊಡಗಿಕೊಂಡಿದೆ. ಆದ್ದರಿಂದಾಗಿ ಸಹಾಯ ಮಾಡುವವರೆಲ್ಲ ಓಡೋಡಿ ಬಂದಲ್ಲಿ ಮಾಡ್ತಾ ಇದ್ದಾರೆ. ನಾವಿದನ್ನು ಭಗವಂತನ ಪೂಜೆ ಅಂತ ಮಾಡ್ತಾ ಇದ್ದೇವೆ. ಇವತ್ತು ರಾಮ ಮಂದಿರದ ಕನಸು ನನಸಾಗ್ತಾ ಇದೆ. ರಾಮ ಮಂದಿರ ಎದ್ದೇಳ್ತಾ ಇದೆ. ರಾಮ ಮಂದಿರ ಕಟ್ಟೋದು ದೊಡ್ಡದಲ್ಲ. ರಾಮ ಮಂದಿರದ ಕನಸು ನನಸಾಗೋ ಜೊತೆಗೇನೆ ರಾಮ ರಾಜ್ಯದ ಕನಸು ನನಸಾಗಬೇಕು. ಹೇಗೆ ಗುರುಗಳೇ ಹೇಳ್ತಾ ಇದ್ದದ್ದು, ಹಿಂದೆ ಒಬ್ಬ ರಾಮ ಇದ್ದ, ರಾಮನ ರಾಜ್ಯದಲ್ಲಿ ಎಲ್ಲೆಡೆ ರಾಮರಾಜ್ಯ ಬಂತು. ಇವತ್ತು ಪ್ರಜಾರಾಜ್ಯ ಇದೆ. ಪ್ರಜಾರಾಜ್ಯದಲ್ಲಿ ರಾಮರಾಜ್ಯ ಆಗಬೇಕು ಅಂತಂದರೆ ಪ್ರಜೆಗಳೆಲ್ಲರೂ ರಾಮರಾಗಬೇಕು. ಮತ್ತೊಬ್ಬರ ಕಷ್ಟಕ್ಕೆ ನಾವು ಹಾಗೆ ಸ್ಪಂದಿಸಬೇಕು. ಇದು ನೇರವಾಗಿ ರಾಮನಿಗೆ ಮಾಡುವಂತಹ ಪೂಜೆ. ದೇವರಿಗೆ ನಾವು ಕಾಣಿ ಕೊಡುವಾಗ ನಮ್ಮಿಂದ ಏನು ಸಾಧ್ಯವೋ ಹಾಗೆ, ಒಬ್ಬ ಶಿಕ್ಷಕರಿದ್ದಾರೆ, ಒಬ್ಬ ಮಗುವನ್ನು ಕರೆದು ಒಳ್ಳೆಯ ಅವನಿಗೆ ಟ್ಯೂಷನ್ ಕೊಟ್ಟು ಒಂದು ಚೆನ್ನಾಗಿ ಪಾಸ್ ಮಾಡ್ಬೋದು. ಒಂದು ಸ್ಕೂಲ್ ಇದೆ, ಅವರೊಂದು ಮಗುವಿಗೆ ಫ್ರೀಯಾಗಿ ಎಜುಕೇಷನ್ ಕೊಡಿಸಬಹುದು. ಆಸ್ಪತ್ರೆಯಲ್ಲಿದೆ, ಅವರು ಸ್ವಲ್ಪ ರಿಯಾಯಿತಿ ದರದಲ್ಲಿ ಅಥವಾ ಉಚಿತವಾಗಿ ಆರೋಗ್ಯವನ್ನು ಕೊಡಬಹುದು, ಔಷಧಿ ನೀಡಬಹುದು. ಯಾರಿಗೆ ಸಾಮರ್ಥ್ಯ ಇದೆ
ಒಂದು ಮನೆ ಕಟ್ಟಿಸುವಂತಹ ವ್ಯವಸ್ಥೆ ಮಾಡಬಹುದು. ಹೀಗೆ ಯಾರ್ಯಾರಲ್ಲಿ ಏನೇನು ಸಾಮರ್ಥ್ಯ ಇದೆಯೋ ಅವರವರ ಸಾಮರ್ಥ್ಯಗಳಿಗೆ ಅನುಗುಣವಾಗಿ ಸಮಾಜದಲ್ಲಿ ನಾವು ಸ್ಪಂದಿಸಿ ದೇವರ ಹತ್ರ ಹೋಗುವಾಗ ನಾನು ಇಂತಹದ್ದೊಂದು ಕೆಲಸ ಈ ವರ್ಷ ಮಾಡಿ ಬಂದೆ ಅಂತ ನಾವು ಸಮರ್ಪಣೆ ಮಾಡಿದರೆ ಅದು ದೊಡ್ಡ ದೇವರ ಸೇವೆ, ಅದು ದೊಡ್ಡ ದೇವರ ಸೇವೆ. ಇಂತಹ ಪ್ರವೃತ್ತಿ ಎಲ್ಲೆಡೆ ನಡೆಯಲಿ. ನಾವಂತೂ ಇದನ್ನು ರಾಮದೇವರ ಸೇವೆ ಅಂತ ಹೇಳಿಕೊಂಡು ಇದನ್ನು ಮಾಡಿದ್ದೇವೆ. ಎಲ್ಲರೂ ಕೂಡ ರಾಮನ ಪ್ರಜೆಗಳು, ಎಲ್ಲರೂ ಕೂಡ ನಾವು ರಾಮನ ಪ್ರಜೆಗಳು, ರಾಮದೇವರ ಸೇವೆ ಅಂತ ಇದನ್ನು ಮಾಡಿದ್ದೇವೆ. ಪ್ರಾಯಶಃ ಎಲ್ಲರೂ ಕೂಡ ಹಾಗೆ ತಗೊಂಡವರು ಯಾರು ಅಂತ ಯಾರಿಗೂ ಗೊತ್ತಿಲ್ಲ. ನಾವು ಇವ್ರ ಹತ್ರ ಹೇಳೋದು ಅಷ್ಟೇ, ನೋಡಿ ಈ ಬಾರಿ ನಾವು ಇಂತಹ ಒಂದು ಸೇವೆ ಮಾಡಬೇಕು ಅಂತಿದೆ, ಅದನ್ನು ಯಾರಿಗೆ ಕೊಡ್ತಿರೋದು ನಿಮಗೆ ಬಿಟ್ಟದ್ದು, ನಿಮ್ಮ ಮೇಲೆ ನಮಗೆ ನಂಬಿಕೆ ಇದೆ, ಆದರೆ ನಾವು ಅದನ್ನು ನೀಡ್ತಾ ಇದ್ದೀವಿ, ನಿಮ್ಮ ಕೈಯಲ್ಲಿ ನೀಡ್ತಾ ಇದ್ದೇವೆ ಅಂತ ಹೇಳಿಕೊಂಡು ನಾವು ಕೊಡುವ ದ್ರವ್ಯ ಅದು ಒಂದು ಮನೆಗೆ ಸಾಲದು, ಆದರೆ ನಮ್ಮಿಂದ ಏನು ಸಾಧ್ಯವೋ ನಾವು ಅದನ್ನು ನೀಡ್ತಾ ಇದ್ದೇವೆ. ಅಂತಹ ಸೇವೆಯನ್ನು ಆ ಯಕ್ಷಗಾನ ಕಲಾರಂಗ ಮುಂದೆ ನಿಂತುಕೊಂಡು ಮಾಡ್ತಾ ಇದೆ. ಅವ್ರನ್ನ ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಅವರಿಂದ ಸಮಾಜ ಸೇವೆ ಇನ್ನಷ್ಟು ಬೆಳೆಯಲಿ, ರಾಮರಾಜ್ಯ ಕನಸು ನಮಗೆಲ್ಲರದ್ದು ನನಸಾಗಲಿ ಅಂತ ರಾಮದೇವತ ಪ್ರಾರ್ಥನೆ ಮಾಡಿ ಈ ಮನೆಯ ಒಡೆಯರು ಇವತ್ತು ಅವರಿಗೂ ಕೂಡ ರಾಮದೇವರ ಕೃಷ್ಣದೇವರ ಅನುಗ್ರಹ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯ ಅಂತ ರಾಮದೇವತೆ ಪ್ರಾರ್ಥನೆ ಮಾಡ್ತಾ ಅಂತಹ ಇವತ್ತಿನ ಈ ಸೇವೆಯಲ್ಲಿ ನಮ್ಮ ಅಮೀನವರು ಗುರುರಾಜ್ ಅಮೀನವರು ಕೂಡ ದೊಡ್ಡ ಸೇವೆಯನ್ನು ಮಾಡಿದ್ದಾರೆ. ಅವರಿಗೂ ಅವರ ಕುಟುಂಬಕ್ಕೂ ಜೊತೆಗೆ ಕೈ ಜೋಡಿಸಿರುವಂತಹ ಎಲ್ಲರಿಗೂ ಕೂಡ ಈಗ ಎಲ್ಲರೂ ಕೈ ಜೋಡಿಸಿದರೆ ಕೆಲವು ಸುಲಭದಲ್ಲಿ ಆಗಿ ಹೋಗುತ್ತೆ. ಅಂತಹ ಕಾರ್ಯ ಇವತ್ತು ನಡೆದಿದೆ. ರಾಮದೇವರ ಕೃಷ್ಣದೇವರ ಅನುಗ್ರಹ ಎಲ್ಲರ ಮೇಲೆ ನಿರಂತರ ಇರಲಿ ಎಂದು ನಾವು ದೇವರ ಪ್ರಾರ್ಥನೆ ಮಾಡ್ತಾ ಮಾತನಾಡ್ತಾ ಇದ್ದೇವೆ.